ಸೊ ಈ ತರದ ಒಂದು ಪ್ರಕರಣ ಹೊರಗಡೆ ಬಂದಾಗ ಸಿದ್ದರಾಮಯ್ಯನವರು ಇದನ್ನ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಈಗ ಒಂದು ಸಮಿತಿ ರಚನೆ ಮಾಡ್ತೀವಿ ಅಥವಾ ಒಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂದ್ರೆ ಈಗ ಸಿದ್ದರಾಮಯ್ಯನವರ ಮೂಗಿನ ಕೆಳಗಡೆ ನಡೆಯುವಂತಹ ತನಿಖೆಗಳು ತಾವೇ ತನಿಖೆಗೆ ಆದೇಶ ಕೊಟ್ಟು ತಾವೇ ನಿರಪರಾಧಿ ಅಂತ ಹೇಳಿಸ್ಕೊಳ್ಳೋದು, ಅದಕ್ಕೊಂದು ಕಾನೂನಾತ್ಮಕವಾದಂತಹ ಮಾನ್ಯತೆ ಇದ್ದರೂ ಕೂಡ ಒಂದು ನೈತಿಕವಾಗಿ ಮತ್ತು ತಾವು ಅನುಸರಿಸ್ಕೊಂಡು ಬರ್ತಾ ಇರುವಂತಹ ತತ್ವ ಸಿದ್ಧಾಂತಗಳಿದಾವಲ್ಲ, ಅದನ್ನ ನಾವು ಓರೆಗೆ ಹಚ್ಚಿ ನೋಡಿದಾಗ ಇಟ್ಸ್ ನಾಟ್ ಅ ಗ್ರೇಟ್ ಮೂವ್ ಅಂತ ಅನ್ಸುತ್ತೆ. ಸೊ ಒಂದು ಪ್ರಾಮಾಣಿಕವಾದಂತಹ ನಿಷ್ಪಕ್ಷಪಾತವಾದಂತಹ ತನಿಖೆ ಆಯ್ತ್ರಪ್ಪ, ನಂದೇನು ತಪ್ಪಿಲ್ಲ, ನಾವೇನೋ ಮೂಡ ಕೇಳಿದ್ವಪ್ಪ ಬೇರೆ ಕಡೆ ಸೈಟ್ ಕೊಡಿ ಅಂತ ಕೊಟ್ಬಿಟ್ಟಿದ್ದಾರೆ, ಅದ್ರಲ್ಲಿ ನಮ್ ತಪ್ಪೇನಿದೆ, ಹೋಗಿ ನೀವು ಕೇಳ್ಕೊಳ್ಳಿ ಅಲ್ಲಿ ಅಧಿಕಾರಿಗಳನ್ನ ಅಂತ. ಸೊ ತಪ್ಪಿಲ್ಲದೆ ಇರುವಾಗ ಒಂದು ಸ್ವತಂತ್ರವಾದಂತ ತನಿಖೆನ ಮಾಡಿಸಬಹುದಾಗಿತ್ತು ಅವರೇ, ಆಯ್ತಾ. ಮತ್ತು ನ್ಯಾಯಾಲಯದ ಸುಪರ್ದಿಯಲ್ಲಿ ಒಂದು ತನಿಖೆಯನ್ನ ಮಾಡಿಸಿ ಅವರು ತಾವು ತುಂಬಾ ಒಳ್ಳೆಯ ಒಂದು ಆಡಳಿತಾತ್ಮಕವಾದಂತ ನಿರ್ಧಾರವನ್ನ ತಗೊಂಡಿದೀವಿ ಅಂತ ಅದನ್ನ ಬೆಟರ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು. ಅಷ್ಟೇ ಚಾತಕ ಪಕ್ಷಿಗಳಂತೆ ಕಾಯ್ದು ಕುಳಿತಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಪಾರ್ಟಿಗೆ ಬೇಕು ಅಂತ ಅರಿವಾಣದಲ್ಲಿ ಇಟ್ಬಿಟ್ರು ನೀವು ಹಗರಣಗಳನ್ನ ಅವ್ರಿಗೆ ಕೊಟ್ರೆ ಅವ್ರು ಸುಮ್ಮನೆ ಬಿಡ್ತಾರಾ? ಇಷ್ಟಿದ್ರು ಕೂಡ ಕಡ್ದು ದೊಡ್ಡ ಗುಡ್ಡ ಮಾಡೋರು ಇವರು. ಸೊ ಅಂತದ್ರಲ್ಲಿ ಬೆಟರ್ ಆಗಿ ಹ್ಯಾಂಡಲ್ ಮಾಡಲಿಲ್ಲ ಸಿದ್ದರಾಮಯ್ಯನವರು ಈ ಬಾರಿ ಅಂತ. ಆದ್ರಿಂದಲೇ ಇವತ್ತು ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಮತ್ತೊಂದು ಕಡೆ ಕಾಂಗ್ರೆಸ್ ಪಾರ್ಟಿಯಲ್ಲೇ ತಮಗೆ ಗೊತ್ತು, ಇದು ಒಂದು ರೀತಿ ಯಾವಾಗ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಗೆ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನವರ ಅಂತ ದೊಡ್ಡ ಜಗಳ. ಅದಾದ್ಮೇಲೆ ಕೊನೆಗೆ ಸಿದ್ದರಾಮಯ್ಯನವರ ಒಂದು ಪಾತ್ರ ಎಲೆಕ್ಷನ್ ನಲ್ಲಿ ರಿಸಲ್ಟ್ ನಲ್ಲಿ ತುಂಬಾ ದೊಡ್ಡದಿದ್ದರಿಂದ ಫಸ್ಟ್ ಅವರಿಗೆ ಅವಕಾಶ, ಆಮೇಲೆ ಅಧಿಕಾರ ಹಂಚಿಕೆಯ ಮಾತು ಅಂತ. ಸೊ ಈಗ 1.5 ವರ್ಷ ಆಗ್ತಾ ಬಂತು. ಅಲ್ಲಲ್ಲಿ ಮುಖ್ಯಮಂತ್ರಿ ಮಾಡಿ ಈ ರೀತಿಯಾದಂತ ಕೆಲವೊಂದು ಅಪಸ್ವರಗಳು ಹೇಳ್ತಾ ಇರುವಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕುಮಾರಸ್ವಾಮಿ ಅವರು, ನಮಗೇನಿಲ್ಲಪ್ಪ, ಇದು ಅವ್ರ ಕುರ್ಚಿ ಕಿತ್ತಾಟ, ಡಿ ಕೆ ಶಿವಕುಮಾರ್ ಅವರೇ ಮಾಡ್ತಾ ಇರೋದು ಇದನ್ನ ಅಂತ ಹೇಳಿದ್ರು. ಈಗ ಹೊರಗಡೆ ಎಕ್ಸ್ಟ್ರಲ್ಲಿಂದ ಕೇಳಿ ಬರ್ತಾ ಇರೋದು ಡಿ ಕೆ ಶಿವಕುಮಾರ್ ವಿಜೇಂದ್ರ ಅವರು ಒಂದಾಗ್ಬಿಟ್ಟಿದ್ದಾರೆ, ಅಧಿಕಾರಕ್ಕೋಸ್ಕರ ಒಂದಾಗ್ಬಿಟ್ಟಿದ್ದಾರೆ, ಅವ್ರ ಮೂಲಕ ಹಿಂಗ ಆಗ್ತಾ ಇದೆ ಅಂತ. ಸೊ ತಮ್ಗೇನ್ ಅನ್ಸುತ್ತೆ? ಅದು ಈಗ ಸಹಜವಾಗಿ ಮೇಡಮ್ ಬಹಳಷ್ಟು ಜನ ಹೇಳ್ತಾ ಇರೋದು ಸಿದ್ದರಾಮಯ್ಯನವ್ರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಗುರಿ. ಹೇಗಾದ್ರೂ ಮಾಡಿ ಡಿ ಕೆ ಶಿವಕುಮಾರ್ ಅವರು CM ಆಗಿಬಿಡ್ಬೇಕು ಅನ್ನೋದು ಅವರ ಆಸೆ. ಹಾಗಾಗಿ ಶತಾಯಗತಾಯ BJP ಅವ್ರ ಜೊತೆ ಸೇರಿನಾದ್ರೂ ಈ ರೀತಿಯಾಗಿ ಹೋರಾಟಗಳನ್ನ, ಪಾದಯಾತ್ರೆಗಳನ್ನ ಮಾಡಿಸಿ ಆದ್ರೂ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬೇಕು ಅಂತ ಆರೋಪಗಳು ಯಾವತ್ತೂ ಕೂಡ ಸಿದ್ದರಾಮಯ್ಯನವ್ರ ವಿರುದ್ಧ ಸಿಕ್ಕಿರಲಿಲ್ಲ ಮೇಡಮ್. ಪ್ರಥಮ ಬಾರಿಗೆ ಇಂಥ ದೊಡ್ಡ ಆರೋಪ ಸಿಕ್ಕಿದೆ. ಹಾಗಾಗಿ ಇದನ್ನು ಬಳಸ್ಕೊಳ್ತಿದ್ದಾರೆ. ನಾನು ಹಾಕಿಕೊಳ್ಳುವ ವಸ್ತ್ರದಂತೆ ಬಿಳಿ ಪಂಚೆ ಬಿಳಿ ಶರ್ಟ್ನಂತೆ ನಾನು ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ 40 ವರ್ಷಗಳ ರಾಜಕೀಯ ಜೀವನವನ್ನ ನಾನು ಅಷ್ಟು ಶುಭ್ರವಾಗಿ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಸೊ ಅಂತಹ ಒಬ್ಬ ಸಿದ್ದರಾಮಯ್ಯನವರ ಮೇಲೆ ಇದು ಕಾನೂನಾತ್ಮಕವಾಗಿ ಇದು ಎಷ್ಟರ ಮಟ್ಟಿಗೆ ಇದು ನಿಜಕ್ಕೂ ಆರೋಪ ಸಾಬೀತಾಗುತ್ತೋ ಇಲ್ವೋ, ಆದರೆ ಒಂದು ಪರ್ಸೆಪ್ಷನ್, ಜನರಲ್ಲಿ ಒಂದು ಅಭಿಪ್ರಾಯ. ಈಗ ಹೆಂಗಾಗೋಗಿದೆ ಅಂದ್ರೆ ರಾಜಕೀಯದಲ್ಲಿ ನೀವು 1000 ಸಲ ಒಂದು ಸುಳ್ಳು ಹೇಳ್ಬಿಟ್ರೆ ಅದೇ ಸತ್ಯ ಅಂತ ನಂಬಿಡ್ತಾರೆ. ಸೊ ಬಿಜೆಪಿಯ ಟೆಕ್ನಿಕ್ ಅದು, ಅವ್ರು ರಾಜಕೀಯವಾಗಿ ಅದನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.